ಇವತ್ತು ರಾಜ್ಯದ 3 ಕ್ಷೇತ್ರಗಳಿಗೆ ವಿಧಾನಸಭಾ ಕ್ಷೇತ್ರಗಳಿಗೆ ಬೈ ಎಲೆಕ್ಷನ್ ನಡೀತಾ ಇದೆ. ಅದರಲ್ಲಿ ಸಂಡೂರು ವಿಧಾನಸಭಾ ಕ್ಷೇತ್ರ ಕುತೂಹಲವನ್ನು ಕೆರಳಿಸಿರುವಂತದ್ದು. ಇಲ್ಲಿ ಜಿದ್ದಾಜಿದ್ದಿನ ಫೈಟ್ ಇದೆ. ಯಾರಿಗೆ ಈ ಬಾರಿ ಲಕ್ಕು ಕುಲಾಯಿಸುತ್ತೆ ಅನ್ನುವಂತಹ ಕುತೂಹಲ. ಬೆಳಗ್ಗೆ 7 ಗಂಟೆಯಿಂದ ಸಂಜೆ 6 ಗಂಟೆಯವರೆಗೂ ಕೂಡ ಮತದಾನದ ಪ್ರಕ್ರಿಯೆ ಇರುತ್ತೆ. ಮತದಾನಕ್ಕೆ ಜಿಲ್ಲಾಡಳಿತ ಸಕಲ ರೀತಿಯ ಸಿದ್ಧತೆಯನ್ನು ಮಾಡಿಕೊಂಡಿರುವಂತದ್ದು. ಮತದಾನಕ್ಕೆ 324 ಬ್ಯಾಲೆಟ್ ಯೂನಿಟ್ ವಿವಿ ಪ್ಯಾಡ್ಗಳ ಸಿದ್ಧತೆಯಾಗಿದೆ. ಭದ್ರತೆಗಾಗಿ 1113 ಪೊಲೀಸರ ನಿಯೋಜನೆ ಆಗಿದೆ. ವಿಶೇಷ ಅಲಂಕಾರದಿಂದ ಪಿಂಕ್ ಮತಗಟ್ಟೆ ಕಂಗೊಳಿಸ್ತಾ ಇರುವಂಥದ್ದು. ಸಂಡೂರು ಉಪಚುನಾವಣೆಗೆ ಇವತ್ತು ಮತದಾನದ ಹಬ್ಬಕ್ಕೆ ಸಕಲ ರೀತಿಯ ಸಿದ್ಧತೆಯನ್ನ ಜಿಲ್ಲಾಡಳಿತ ಮಾಡಿಕೊಂಡಿರುವಂಥದ್ದು. ಸಂಡೂರು ವಿಧಾನಸಭಾ ಕ್ಷೇತ್ರದ ಬೈ ಎಲೆಕ್ಷನ್ನಲ್ಲಿ ತುರುಸಿನ ಸ್ಪರ್ಧೆ ಇದೆ. ಅಭ್ಯರ್ಥಿಗಳ ಹಣೆಬರಹವನ್ನು ಇವತ್ತು ಮತದಾರ ಪ್ರಭು ನಿರ್ಧರಿಸಲಿದ್ದಾನೆ. 7 ಗಂಟೆಯಿಂದ ಮತದಾನದ ಪ್ರಕ್ರಿಯೆ ಆರಂಭ ಆಗುತ್ತೆ. ಸಂಜೆ 6 ಗಂಟೆಯವರೆಗೂ ಕೂಡ ಮತದಾನವನ್ನು ಮಾಡಲಿಕ್ಕೆ ಅವಕಾಶ ಇರುತ್ತೆ. ಎಲ್ಲರೂ ಹೋಗಿ ಅಂದರೆ ಸಂಡೂರು ವಿಧಾನಸಭಾ ಕ್ಷೇತ್ರದಲ್ಲಿ ತಮ್ಮ ಹಕ್ಕನ್ನು ಚಲಾಯಿಸಬೇಕು. ಯಾರು ಮುಂದಿನ ಶಾಸಕರಾಗಬೇಕು ಅನ್ನೋದನ್ನು ನಿರ್ಧರಿಸಬೇಕು. ಯಾರು ಕೂಡ ನೆಗ್ಲೆಕ್ಟ್ ಮಾಡೋದಕ್ಕೆ ಹೋಗಬೇಡಿ, ಮನೇಲಿ ಕೂರೋದಕ್ಕೆ ಹೋಗಬೇಡಿ. ಮತದಾನದ ಹಕ್ಕನ್ನು ಚಲಾಯಿಸುವ ಮೂಲಕ ನಿಮ್ಮ ಕ್ಷೇತ್ರದ ಶಾಸಕರನ್ನು ಆಯ್ಕೆ ಮಾಡುವಂತಹ ಕೆಲಸ ಮಾಡಬೇಕಿದೆ. ನೀವು ಕೂಡ ವಿಜುವಲ್ಸನ್ನು ಗಮನಿಸ್ತಾ ಇದ್ದೀರಿ. ಪಿಂಕ್ ಮತಗಟ್ಟೆ ಮಹಿಳೆಯರಿಗೋಸ್ಕರನೇ ಅವರನ್ನು ಸೆಳೆಯುವಂತಹ ದೃಷ್ಟಿಯಿಂದಲೇ ಪ್ರತಿ ಬಾರಿಯೂ ಕೂಡ ಈ ಪಿಂಕ್ ಮತಗಟ್ಟೆ ಆಯೋಜನೆ ಮಾಡುತ್ತೆ ಚುನಾವಣೆ ಆಯೋಗ. ಈ ಬಾರಿಯೂ ಕೂಡ ಸಂಡೂರಿನಲ್ಲಿ ಅದು ಕಂಗೊಳಿಸ್ತಾ ಇರುವಂಥದ್ದು. ಮಹಿಳೆಯರಿಗೆ ಮಾತ್ರ ಇಲ್ಲಿ ಹೋಗಿ ವೋಟ್ ಮಾಡಲಿಕ್ಕೆ ಅವಕಾಶ ಇರುತ್ತೆ. ಮತ್ತಷ್ಟು ಡೀಟೇಲ್ಸನ್ನು ಕೊಡ್ತಾರೆ ಸಂಡೂರಿನಿಂದ ನಮ್ಮ ಪ್ರತಿನಿಧಿ ಅಮರೇಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಅಮರೇಶ್, ತೀವ್ರ ಕುತೂಹಲ ಕೆರಳಿಸಿರುವಂತಹ ಕ್ಷೇತ್ರ ಸಂಡೂರು. ಹೇಗೆ ಚುನಾವಣೆಯನ್ನು ನಡೆಸಲಿಕ್ಕೆ ಸಿದ್ಧತೆಗಳಾಗಿದೆ, ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ಅಂಥೇಳಿ? ಪ್ರೇಮ್ ಕುಮಾರ್, ಈಗಾಗಲೇ ಬಿಜೆಪಿ ಕಾಂಗ್ರೆಸ್ ಸೇರಿ ಒಟ್ಟು 6 ಜನ ಅಭ್ಯರ್ಥಿಗಳು ಸಂಡೂರು ಉಪಚುನಾವಣೆ ಕಣದಲ್ಲಿದ್ದಾರೆ. ಒಟ್ಟು 2,30,000 ಮತದಾರರು ತಮ್ಮ ಹಕ್ಕನ್ನು ಚಲಾಯಿಸಲಿಕ್ಕೆ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಅಹಿತಕರ ಘಟನೆ ನಡೆದೇ ಇರೋ ನಿಟ್ಟಿನಲ್ಲಿ ಈಗಾಗಲೇ ಪೊಲೀಸ್ ಇಲಾಖೆ ಮತ್ತು ಜಿಲ್ಲಾಡಳಿತದಿಂದ ಎಲ್ಲ ರೀತಿಯ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಳಲಾಗಿದೆ. ನಾನೀಗ ಸಂಡೂರಿನ ವಿದ್ಯಾಮಂದಿರದ 51ನೇ ಪೋಲಿಂಗ್ ಬೂತ್ನ ಮುಂಭಾಗದಲ್ಲಿರುವಂಥದ್ದು. ಅಂದರೆ ಈಗಾಗಲೇ ಕೊನೆಯ ಹಂತದ ಸಿದ್ಧತೆಗಳನ್ನು ಈಗಾಗಲೇ ಇಲ್ಲಿರ್ತಕ್ಕಂಥ ಸಿಬ್ಬಂದಿಗಳು ಕೂಡ ಮಾಡ್ಕೊಂಡಿದ್ದಾರೆ. ಅಂದರೆ ಆರಂಭದಲ್ಲಿ ಮಾಕ್ ಪೋಲಿಂಗ್ ಇರುತ್ತೆ, ಅದೆಲ್ಲವೂ ಕೂಡ ಈಗಾಗಲೇ ಕೊನೆಯ ಹಂತದ ಪ್ರಿಪರೇಷನ್ ಕೂಡ ಕಂಪ್ಲೀಟ್ ಆಗಿರೋದ್ರಿಂದ 7 ಗಂಟೆಯಿಂದ ಅಂದರೆ ಇವತ್ತು 7 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಸಹಿತ ಮತದಾನ ನಡೆಯಲಿಕ್ಕಿದೆ. ಈಗ ಯಾವೆಲ್ಲ ರೀತಿ ಕೊನೆ ಹಂತದ ಸಿದ್ಧತೆಗಳು ಕೂಡ ಕಂಪ್ಲೀಟ್ ಆಗಿದೆ. ಅದು ಪ್ರಮುಖವಾಗಿ ಏನು ಏಜೆಂಟ್ ಇರ್ತಾರೆ ಅವರ ಮುಂಭಾಗದಲ್ಲೇ ಎಲ್ಲ ರೀತಿಯ ಮಾಕ್ ಪೋಲಿಂಗ್ ಏನಿದೆ ಅದೆಲ್ಲವನ್ನು ಕೂಡ ಕ್ಲಿಯರ್ ಮಾಡಿಕೊಳ್ಳಲಾಗಿದೆ. ಮತ್ತೊಂದು ಕಡೆಗೆ ಈಗಾಗಲೇ ಒಟ್ಟು ಕ್ಷೇತ್ರದಾದ್ಯಂತ 253 ಮತಗಟ್ಟೆಗಳನ್ನು ಕೂಡ ಸ್ಥಾಪನೆ ಮಾಡೋದ್ರ ಮೂಲಕ ಏನು 60 ಸೂಕ್ಷ್ಮ ಮತಗಟ್ಟೆಗಳಿದೆ, ಅಲ್ಲಿಯೂ ಕೂಡ ಸಾಕಷ್ಟು ಹೆಚ್ಚುವರಿ ಭದ್ರತೆಯನ್ನು ಕೂಡ ಕಲ್ಪಿಸಲಾಗಿದೆ. ಯಾಕಂದ್ರೆ ಸಹಜವಾಗಿ ಈ ತರ ಸೂಕ್ಷ್ಮ ಮತ್ತು ಅತಿ ಸೂಕ್ಷ್ಮ ಮತಗಟ್ಟೆಗಳನ್ನಿರುತ್ತೆ, ಅಲ್ಲಿ ಒಂದಿಷ್ಟು ಅಹಿತಕರ ಘಟನೆಗಳು ನಡೆಯುವಂತ ಸಾಧ್ಯತೆಗಳಿರುತ್ತೆ. ಹೀಗಾಗಿ ಆ ರೀತಿ ಅಹಿತಕರ ಘಟನೆಗಳು ನಡೀಬಾರ್ದು ಅನ್ನುವಂಥ ಕಾರಣಕ್ಕೋಸ್ಕರ ಈಗಾಗಲೇ ಸಿದ್ಧತೆಗಳು ಕೂಡ ಮಾಡಿಕೊಳ್ಳಲಾಗಿದೆ. ಒಟ್ಟು ಏನು 6 ಜನ ಅಭ್ಯರ್ಥಿಗಳ ಕಣದಲ್ಲಿದ್ದಾರೆ. ಪ್ರಮುಖವಾಗಿ ಕಾಂಗ್ರೆಸ್ ಮತ್ತು ಬಿಜೆಪಿ ಅಭ್ಯರ್ಥಿಗಳ ನಡುವೆ ನೇರ ಹಣಾಹಣಿ ಇರೋದ್ರಿಂದಾಗಿ ಸಾಕಷ್ಟು ಕುತೂಹಲವನ್ನು ಕೂಡ ಕೆರಳಿಸಿದೆ. ಯಾಕಂದ್ರೆ ಈಗಾಗಲೇ ಘಟಾನುಘಟಿ ನಾಯಕರುಗಳೆಲ್ಲರೂ ಕೂಡ ಅಂದ್ರೆ ಪ್ರಮುಖವಾಗಿ ಎಲ್ಲರೂ ಕೂಡ ಪ್ರಚಾರವನ್ನು ನಡೆಸಿದ್ರು. ಅದಾದ್ಮೇಲೆ ಇಲ್ಲಿಂದ ತೆರಳಿದ್ರು. ವಿಶೇಷವಾಗಿ ಸಂಡೂರು ಉಪಚುನಾವಣೆಯಲ್ಲಿ ಪ್ರಮುಖವಾಗಿ ಸದ್ದು ಮಾಡಿರ್ತಕ್ಕಂಥದ್ದು ಸಂಡೂರಿನ ಅಕ್ರಮ ಗಣಿಗಾರಿಕೆ, ಮತ್ತೊಂದು ಕಡೆಗೆ ಮೂಢ ಹಗರಣ. ಈ ವಿಚಾರವಾಗಿ ಸಾಕಷ್ಟು ಚರ್ಚೆಗೂ ಕೂಡ ಕಾರಣವಾಗಿತ್ತು. ಮತ್ತೆ ಸಿಎಂ ಸಿದ್ದರಾಮಯ್ಯ ಮತ್ತೊಂದು ಕಡೆಗೆ ಜನಾರ್ದನ್ ರೆಡ್ಡಿ ಅವರ ನಡುವೆ ಟಾಕ್ ವಾರ್ ಕೂಡ ಶುರುವಾಗಿತ್ತು. ಒಟ್ಟಾರೆಯಾಗಿ ಕೊನೆ ಹಂತದ ಎಲ್ಲ ಸಿದ್ಧತೆಗಳು ನಡೆದಿದೆ. ಪ್ರೇಮ್ ಕುಮಾರ್, ಓಕೆ, ಥ್ಯಾಂಕ್ ಯು ಅಮರೇಶ್ ತಮ್ಮೆಲ್ಲ ಮಾಹಿತಿಗಾಗಿ.